ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಾಸಶ್ರೇಷ್ಠ ಕನಕದಾಸರ ಪುತ್ಥಳಿಗೆ ಕಾಮಗಾರಿ ಪೂಜೆ. ಶಾಸಕರಾದ ಶರತ್ ಬಚ್ಚೇಗೌಡರು, ತಾಲೂಕು ದಂಡಾಧಿಕಾರಿಗಳು ಸೋಮಶೇಖರ್ ಸೇರಿದಂತೆ ಗಣ್ಯರೊಂದಿಗೆ ಸಮಾಜದ ಮುಖಂಡರು ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಾಸಶ್ರೇಷ್ಠ ಕನಕದಾಸರ ಪುತ್ಥಳಿಗೆ ಕಾಮಗಾರಿ ಪೂಜೆ. ಶಾಸಕರಾದ ಶರತ್ ಬಚ್ಚೇಗೌಡರು, ತಾಲೂಕು ದಂಡಾಧಿಕಾರಿಗಳು ಸೋಮಶೇಖರ್ ಸೇರಿದಂತೆ ಗಣ್ಯರೊಂದಿಗೆ ಸಮಾಜದ ಮುಖಂಡರು ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸೋಮಶೇಖರ್, ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಸಿಎನ್ ನಾರಾಯಣಸ್ವಾಮಿ, ಬಿಒ ಪದ್ಮನಾಭ, ಕೆಪಿಸಿಸಿ ಕಾರ್ಯದರ್ಶಿ ಮುನಿಶಾಮಣ್ಣ, ಹಾಲುಮತ ಮಹಾಸಭಾ ತಾಲೂಕು ಅಧ್ಯಕ್ಷ ಅಪ್ಪಸಂದ್ರ ನಾರಾಯಣಸ್ವಾಮಿ, ಗೌರವಾಧ್ಯಕ್ಷರು ಶೇಷಪ್ಪ, ಕೃಷ್ಣಮೂರ್ತಿ ವಾರಣಾಸಿ, ಕಾರ್ಯದರ್ಶಿ ಕೆಂಪಣ್ಣ, ಅತ್ತಿಬೆಲೆ ನಾಗೇಶ್, ಕನಕ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕುರುಬರಹಳ್ಳಿ ಮುನಿರಾಜು, ಗನ್ಮ್ಯಾನ್ ಮುನಿರಾಜು, ಗಡಿಗೇನಹಳ್ಳಿ ನಂಜಪ್ಪ, ತವಟಹಳ್ಳಿ ಬಾತ್ಯಪ್ಪ, ಚಿನ್ನಗಾರ ಮೋಹನ್, ದ್ಯಾವಣ್ಣ, ಹಲಸಳ್ಳಿ ರವಿರಾಜ್, ಮೈಲಾಪುರ ನಾರಾಯಣಸ್ವಾಮಿ, ಅಪ್ಪಸಂದ್ರ ಶಿವರಾಜ್, ಸಮುದಾಯದ ಮುಖಂಡರು, ಪದಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು, ದೊಡ್ಡವರ ಗುಂಪಿನಲ್ಲಿ ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ದಿನಗಳು ಕೇಳಿದರು ಅರಿಯದ ವಿದ್ಯೆ, ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ. ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ. ತಾಲೂಕಿನ ನಮ್ಮ ಎಲ್ಲ ಅಣ್ಣ ತಮ್ಮಂದರಿಗೆ, ತಾಯಂದರಿಗೆ ಎಲ್ಲರಿಗೂ ಕೂಡ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಮೊಟ್ಟಮೊದಲನೇದಾಗಿ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ 9:30-10 ಗಂಟೆ ನಂತರ ಆದಂತಹ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಸಮಾಜದ ಸಮುದಾಯದ ಎಲ್ಲಾ ಜನ ಕೂಡ ತಾಲೂಕಿನ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಬಂದು ಏನ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ತಾವು ನಡೆಸಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಜನಪ್ರಿಯ ಶಾಸಕರಾದಂತಹ ಶರತ್ ಬಚ್ಚೇಗೌಡ ಅವರು ಮತ್ತು ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು, ನಮ್ಮ ಪಿಇಒ ತಾಲೂಕು ಜಿಲ್ಲಾಧಿಕಾರಿಗಳು ಮತ್ತು ಸಮುದಾಯದ ಮುಖಂಡರಿಗೂ ಮತ್ತು ನಾಯಕರಿಗೂ ಮತ್ತು ತಾಲೂಕಿನ ಎಲ್ಲಾ ನಾಗರಿಕರು ಕೂಡ ಸಂತ ಕನಕ ಜಯಂತಿಯ ಶುಭಾಶಯಗಳು ಹೇಳ್ತೇನೆ. ವರ್ಷದಲ್ಲಿ ಸುಮಾರು ಜಯಂತಿನ ನಾವು ಆಚರಣೆ ಮಾಡ್ತೀವಿ. ನಮ್ಮ ಕನಕ ಜಯಂತಿ ವಿಶೇಷವಾದ ಜಯಂತಿ. ಯಾಕಪ್ಪ ಅಂದ್ರೆ
ಕನಕದಾಸರು ಅವರ ತಂದೆ ತಾಯಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರ ಇದರಲ್ಲಿ ಅವರ ತಂದೆಯವರು ವೀರಪ್ಪ ಅವರು ನಾಯಕರಾಗಿ ರಾಜರಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರ ಮಗನಾಗಿ ಸುಮಾರು 7-8 ವರ್ಷ ಅವ್ರಿಗೆ ಮಕ್ಕಳಿರಲ್ಲ. ಅವರಿಗೆ ತದನಂತರ ಹುಟ್ಟಿರೋದೇ ನಮ್ಮ ಕನಕದಾಸರು. ಕನಕದಾಸರಿಗೆ 3-4 ಹೆಸರುಗಳಿದೆ. ಮೊದಲಿಗೆ ಅವರಿಗೆ ವೀರಪ್ಪ ಅಂತ ಇರುತ್ತೆ, ತದನಂತರ ವೀರಪ್ಪ ನಾಯಕ ಅಂತ ಹೇಳ್ತಾರೆ, ತದನಂತರ ಕನಕ ನಾಯಕ ಅಂತ ಹೇಳ್ತಾರೆ, ತದನಂತರ ಕನಕದಾಸರು ಅಂತ ಹೇಳ್ತಾರೆ. ಹೇಗೆ ತಿಮ್ಮಪ್ಪ ಅಂತ ಫಸ್ಟ್ ಬಂತು ಅಂತಂದ್ರೆ ತಿಮ್ಮಪ್ಪ ದಾಸ, ತಿಮ್ಮಪ್ಪ ನಾಯಕ, ಮತ್ತೆ ಕನಕದಾಸ, ಕನಕನಾಯಕ 4 ಹೆಸರುಗಳಿಂದ ನಾವು ಕರೀತಾ ಹೋಗ್ತಾ ಇರ್ತೀವಿ. ಮೊದಲಿಗೆ ಹೇಗೆ ಅವರಿಗೆ ತಿಮ್ಮಪ್ಪ ಅಂತ ಹೆಸರು ಬಂತು ಅಂದ್ರೆ ಅವ್ರಿಗೆ ಮೊದಲು ಮಕ್ಕಳಿರ್ಲಿಲ್ಲ ತಂದೆ ತಾಯಿಗೆ. ಲೇಟ್ ಆಗಿ ಅವರು ತಿರುಪತಿಯ ಮಹಾನ್ ಭಕ್ತ ಆಗಿರ್ತಾರೆ, ದೇವರ ಭಕ್ತ ಆಗಿರ್ತಾರೆ. ಅಲ್ಲಿ ಹೋಗಿ ಸುಮಾರು ವರ್ಷಗಳ ಅವರ ಪ್ರಾರ್ಥನೆಯಿಂದ ದೇವರಿಂದ ಒಲಿದವರು ಅಂತೇಳಿ ಅವರಿಗೆ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ. ಆ ಮಹಾನ್ ವ್ಯಕ್ತಿಗೆ ಸಣ್ಣ ವಯಸ್ಸಲ್ಲೇ ತಂದೆ ಕಳ್ಕೊಬೇಕಾಗುತ್ತೆ. ತಂದೆಯಲ್ಲಿರ್ತಕ್ಕಂತಹ ಎಲ್ಲಾ ಸಾಮರ್ಥ್ಯಗಳು ಮತ್ತೆ ಶಕ್ತಿ, ವೀರ, ಯುದ್ಧ ಮಾಡಬೇಕಾದ ಎಲ್ಲಾ ಸಾಮರ್ಥ್ಯಗಳಿದೆ ಅಂತ ಆಗಿನ ವಿಜಯನಗರ ಸಾಮ್ರಾಜ್ಯದವರು ಸ್ಥಿತಿ ಅವ್ರನ್ನ ನಾಯಕರಾಗಿ ಮಾಡ್ತಾರೆ. ಆ ಪ್ರಾಂತ್ಯಕ್ಕೆ, ಯಾವ ಬಂಕಾಪುರ ಸಾಮ್ರಾಜ್ಯಕ್ಕೆ, ಆ ಪ್ರಾಂತ್ಯಕ್ಕೆ ಮತ್ತೆ ರಾಜರಾಗಿ ಮಾಡಲಿಕ್ಕೆ ಅವರಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರು ಬರುತ್ತೆ. ತದನಂತರ ಅವ್ರ ಸ್ವಂತ ಜಮೀನಿನಲ್ಲಿ ಹೀಗೆ ಬಂಗಾರ ನಾಣ್ಯಗಳು ಮತ್ತೆ ಅದೇನು ಹೆಚ್ಚಿಗೆ ಬಂಗಾರದ ನಾಣ್ಯಗಳು ಸಿಕ್ಕಿದಾಗ ಅವರು ಇದು ನನ್ನದಲ್ಲ, ಇದು ನನ್ನ ಸ್ವಂತದ್ದಲ್ಲ, ಇದು ನಮ್ಮ ಗ್ರಾಮದ್ದು ಮತ್ತೆ ನಮಗೆ 28 ಗ್ರಾಮಗಳಿದ್ದು ಆಗಿನ ಗ್ರಾಮಸ್ಥರಿದ್ದು, ಇದು ಹಳ್ಳಿ ಜನದ್ದು, ಬಡವರದ್ದು, ನಂದಲ್ಲ, ಇದು ನಮ್ಗೆ ಒಂದು ಬಿಡಿಗಾಸು ಬೇಡ ಅಂತ ಹೇಳಿ ಆ ನಾಣ್ಯ ಎಲ್ಲ ಒಂದು ಪ್ರಾಂತ್ಯಕ್ಕೆ ಹಂಚ್ತಾರೆ. ಹಾಗಾಗಿ ಅವತ್ತಿಗೆ ಬಂಗಾರನ ಕನಕ ಅಂತ ಕರೀತಾರೆ. ಹಾಗಾಗಿ ಅವರಿಗೆ ಕನಕ ನಾಯಕ ಅಂತ ವಹಿಸಲಾಯಿತು. ತದನಂತರ ಏನಾಯ್ತು, ತನ್ನ ತಾಯಿನ ಕಳ್ಕೊಬೇಕಾಗುತ್ತೆ, ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡಿದ್ದಾರೆ. ಮದುವಾಗಿ ಕೆಲವೇ ತಿಂಗಳಿಗೆ ಅವರು ತಮ್ಮ ಧರ್ಮಪತಿಯನ್ನು ಕಳ್ಕೊಬೇಕಾಗುತ್ತೆ. ಯಾವುದೋ ಒಂದು ಶಕ್ತಿ ಅವ್ರನ್ನ ಸದಾ ಎಳಿತಾ ಇರುತ್ತೆ. ಕಣ್ಣಿಗೆ ಕಾಣತಕ್ಕಂತಹ ಶಕ್ತಿ ಒಂದು ನಾದ ಅವ್ರನ್ನ ಕರಿತಾನೆ ಇರುತ್ತೆ. ಯಾವುದಕ್ಕೆ, ಸಂಗೀತ ಲೋಕಕ್ಕೆ ಮತ್ತೆ ಕಲೆಯ ವಿಚಾರದಲ್ಲಿ ಕರಿತಾನೆ ಇರುತ್ತೆ. ಅವ್ರಿಗೆಲ್ಲ ನಾವು ಯೋಧ ಮಾಡ್ಬೇಕಂತ ಅವ್ರು ಒಂದ್ ಕಡೆ ಹೋದ್ರೆ ಅವರಿಗೆ ಕಾಣದ ಶಕ್ತಿ ಯಾವಾಗಲೂ ಒಂದು ಕರಿತಾನೆ ಇರುತ್ತೆ. ಒಂದು ಕೊನೆ ಪ್ರಯತ್ನದಲ್ಲಿ ಅವರು ಯುದ್ಧ ಮಾಡಬೇಕಾದ್ರೆ ಅವರ ದೇಹದಲ್ಲಿ ಸುಮಾರು ಗಾಯಗಳಾಗಿ ಸತ್ಯ ಹೋದ್ರು ಅಂತೇಳಿ ಯುದ್ಧದಲ್ಲಿ ಇದರಲ್ಲಿ ವ್ಯಕ್ತಿ ಸತ್ಯ ಹೋದ್ರು ಬಿಟ್ಟು ಹೋದಾಗ ಒಂದು ಕಾಣದೇ ಇರೋ ಶಕ್ತಿ ಅವರ ಕಿವಿ ಹತ್ರ ಬಂದು ಹೇಳ್ತೀವಿ, ಈಗಲಾದ್ರೂ ಬಾ, ನೀನು ನಮ್ಮ ಸಂಗೀತ ಪ್ರಪಂಚಕ್ಕೆ ಸಂತನಾಗು ಅಂತ ಹೇಳುತ್ತೆ. ಆಗ ಅವರು ಹೇಳ್ತಾರೆ, ಈ ಲೌಕಿಕ ಪ್ರಪಂಚದಲ್ಲಿ ಲೌಕಿಕ ತ್ಯಜಿಸಿದಾಗ ಮಾತ್ರ ನಾವು ಶಾಂತಿ, ನೆಮ್ಮದಿ ಕಾಣಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ಅಷಡ್ವರ್ಗಗಳನ್ನು ಕೂಡ ತ್ಯಜಿಸಿದರೆ ಮಾತ್ರ ನಾವು ಪ್ರಪಂಚದಲ್ಲಿ ನೆಮ್ಮದಿ ಮತ್ತೆ ಶಾಂತಿ, ಸಮಾಜದಲ್ಲಿ ಅಸ್ಪೃಶ್ಯತೆ ಮತ್ತು ಸಮಾನತೆ ಕಾಪಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ಅಷಡ್ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವುಗಳೆಲ್ಲ ತ್ಯಜಿಸಿದಾಗ ಮಾತ್ರ ನಾವು ಸಾಮಾನ್ಯರಾಗಿ ನಾವು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ, ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ಸಾಧ್ಯ ಇದೆ ಅಂತ ಮನಗೊಂಡು ಅವರು ದಾಸರಾಗ್ತಾರೆ. ಅವತ್ತರಿಂದ ಅವರು ಕನಕದಾಸರಾಗಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ ಹೆಸರುವಾಸಿ ಆಗ್ತಾರೆ. ಕನಕದಾಸರು ಸುಮಾರು 100ಕ್ಕೂ ಹೆಚ್ಚು ಕೀರ್ತನೆಗಳನ್ನು ಬರೆದಿದ್ದಾರೆ, ಕವಿತೆಗಳನ್ನು ಬರೆದಿದ್ದಾರೆ. ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಕನಕದಾಸರಲ್ಲಿರ್ತಕ್ಕಂಥ ಜ್ಞಾನದ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಕವನಗಳನ್ನು ಬರೆದಿದ್ದಾರೆ. ಅದರಲ್ಲಿ ನನಗೆ ಕೆಲವು ಕೀರ್ತನೆಗಳಲ್ಲಿ ಇಷ್ಟವಾದಂತಹ ಒಂದು 2 ಲೈನ್ ಹೇಳ್ತೀನಿ. ಬಯಲು ಆಲಯಗಳು ದೇಹದೊಳಗು, ದೇಹ ನಿನ್ನೊಳಗು, ಬಯಲು ಆಲಯಗಳೆರಡು ನಯನದೊಳಗು, ನಯನ ಬುದ್ಧಿಯೊಳಗು, ಬುದ್ಧಿ ನಯನದೊಳಗು, ಇವೆರಡೂ ನಿನ್ನೊಳಗು ಎಂದು ಹೇಳಿ ಆ ಮಾತುಗಳನ್ನ ಪ್ರತಿಯೊಂದು ಕೂಡ ದೇವರ ಅರ್ಥ, ದೇವರನ್ನ ತನ್ನಲ್ಲಿ ಆಸ್ವಾದಿಸಿಕೊಂಡು ದೇವರು ನಮ್ಮನ್ನು ಪಡೆದಾಗ ನಮ್ಗೆ ಆಗ್ತಕ್ಕಂಥ ಆನಂದದ ಬಗ್ಗೆ ತುಂಬಾ ಆಳವಾಗಿ ಹೇಳ್ತಾರೆ. ಭಕ್ತಿ, ಸಮಾಜದಲ್ಲಿ ನೆಮ್ಮದಿ, ಶಾಂತಿ ಅನ್ನೋದ್ರ ಬಗ್ಗೆ, ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋದ್ರ ಬಗ್ಗೆ ಕನಕದಾಸರು ಮಾಡ್ತಕ್ಕಂಥ ಮಾತುಗಳು, ಅವರ ಚರಿತ್ರೆ, ಅವರ ನಡವಳಿಕೆ, ಅವರ ಮೌಲ್ಯಗಳೆಲ್ಲ ನಾವೆಲ್ಲ ಅಳವಡಿಸಿಕೊಂಡು ನಾವು ಆ ಜಯಂತಿಗೆ ಒಂದು ಅರ್ಥ ತರೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.